ಅಪ್ಪ ಅಮ್ಮ ತಂಗಿ ಮೂರೂ ಜನರನ್ನ ಕೊಂದು ಮನೆಯಲ್ಲೇ ಮುಚ್ಚಾಕ್ಬಿಟ್ಟು ಬೆಂಗಳೂರಿಗೆ ಬಂದು ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮನೆಯವರೆಲ್ಲ ಮಿಸ್ಸಿಂಗು ಅಂದವನನ್ನ ಹಿಡ್ಕೊಂಡು ರಿಪೇರಿ ಮಾಡಿದ ಪೊಲೀಸರಿಗೆ ಶಾಕ್ ಮೇಲೆ ಶಾಕು. ಈ ಫೋಟೋದಲ್ಲಿ ಮನುಷ್ಯ ಥರ ಕಾಣಿಸ್ತಾನಲ್ಲ, ಇವನ ಹೆಸರು ಅಕ್ಷಯ್. ಮೊನ್ನೆ ಈ ತಿಲಕ್ ನಗರ ಸ್ಟೇಷನಿಗೆ ಬಂದು ನಮ್ಮ ಮನೆಯವರೆಲ್ಲ ಮಿಸ್ಸಿಂಗು ಅಂತ ಕಂಪ್ಲೇಂಟ್ ಕೊಟ್ಟವನೆ. ಯಾಕೋ ಇವನ್ ಬಿಹೇವಿಯರ್ ನೋಡಿ ಡೌಟ್ ಆಗ್ಬಿಟ್ಟು ಪೊಲೀಸರಿಗೆ ನೈಸ ಒಳಗಡೆ ಕರ್ಕೊಂಡು ಕುಂಡಿ ಬೆಚ್ಚಗೆ ಮಾಡಿ ವಿಚಾರಿಸವ್ರೆ. ಅವಾಗ ಇವ್ನು ನಿಧಾನಕ್ಕೆಲ್ಲ ಬಾಯ್ಬಿಟ್ಟವನೆ. ನಮ್ಮ ಅಮ್ಮನ್ನ ಅಪ್ಪನ್ನ ತಂಗಿನ ನಾನೇ ಕೊಂದು ಹೂತಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಅವಾಗ ಪೊಲೀಸು ಸರಿ ಹೇಳಪ್ಪ ನಿನ್ನ ಕತೆ ಏನು ಅಂತ ಕೂರಿಸ್ಕೊಂಡವ್ರೆ. ಅವಾಗ ಇವನು ಶುರು ಹಚ್ಕೊಂಡವನೆ. ಇವೊಂದು ವಿಜಯನಗರ ಡಿಸ್ಟಿಕ್ಕು ಕೊಟ್ಟೂರು. ಇವನ್ ತಂಗಿ ಅಮೃತ ಅನ್ನೋಳು ಬೇರೆ ಜಾತಿ ಹುಡುಗನ್ನ ಲವ್ ಮಾಡ್ತಿದ್ದಂತೆ. ಇವನು ಅವಳಿಗೆ ಹೊಡೆದು ಬಡ್ದು ಬುದ್ಧಿನೂ ಹೇಳಿದ್ರು ಅವಳು ಕೇಳಲಿಲ್ವಂತೆ. ಈ ಅಮೃತ ಲವ್ ಮಾಡ್ತಿರೋ ಹುಡುಗ ಇನ್ನು PUC ಓದ್ತಿದ್ದಾನಂತೆ. ಇದ್ರ ಮಧ್ಯದಲ್ಲಿ ಇವಳು ಪ್ರೆಗ್ನೆಂಟ್ ಆಗ್ಬಿಟ್ಲಂತೆ. ಇದನ್ನೆಲ್ಲ ಅವ್ರ ಅಮ್ಮನ ಹತ್ರ ಹೇಳಿದ್ರು, ಅವ್ರು ತಲೆ ಕೆಡಿಸ್ಕೊಳ್ಳಿಲ್ವಂತೆ. ಇದಕ್ಕೆಲ್ಲ ನಮ್ಮ ಅಮ್ಮಂದು ಸಪೋರ್ಟು ಅಂದ್ಕೊಂಡು ಅದೇ ಕೋಪದಲ್ಲಿ ಹೊಡೆದು ಕೊಂದೇ ಬಿಟ್ನಂತೆ. ಅವತ್ತು ದೇಶದಲ್ಲೆಲ್ಲ ಗಣರಾಜ್ಯೋತ್ಸವ. ಆ ಟೈಮಲ್ಲಿ ಇವನ್ ತಂಗಿ ಹೊರಗಡೆ ಹೋಗಿದ್ಲಂತೆ. ಅವಳಿಗೆ ಕಾಲ್ ಮಾಡ್ಬಿಟ್ಟು ಏನೋ ಒಂದು ಗಿಫ್ಟ್ ಇದೆ ಕೊಡ್ತೀನಿ ಬಾ ಅಂತ ಮನೆಗೆ ಕರೆಸ್ಕೊಂಡು ಅವಳು ಮನೆಗೆ ಬಂದ ಕೂಡಲೇ ಅವಳನ್ನು ಬೋರ್ಡ್ ಕೊಂದಾಕ್ಬಿಟ್ನಂತೆ. ಆಮೇಲೆ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಅವ್ರ ಅಪ್ಪ ಬರೋದನ್ನ ವೆಯ್ಟ್ ಮಾಡ್ತಿದ್ದಂತೆ. ರಾತ್ರಿ ಅವ್ರ ಅಪ್ಪ ಕುಡ್ಕೊಂಡು ಮನೆಗೆ ಬಂದರೆ ಅವರನ್ನು ಕೊಂದು ಎಲ್ಲರನ್ನೂ ಸಾಲ ಮಲಗಿಸ್ಬಿಟ್ನಂತೆ. ಹೆಣಗಳ ಮುಂದೆನೇ ಕೂತ್ಕೊಂಡು ಇವಾಗ ಏನು ಮಾಡೋದು ಅಂತ ರಾತ್ರಿ ಎಲ್ಲ ಪ್ಲಾನ್ ಮಾಡಿದಂತೆ. ಬೆಳಗ್ಗೆ ಎದ್ದು ಸೀದಾ ಇವನ್ ಫೋನ್ ನಮ್ಮ ಮನೇಲೇ ಇಟ್ಬಿಟ್ಟು ಅಮ್ಮ ಒಂದು ತಂಗಿದ್ದು ಫೋನ್ಗಳನ್ನ ಎತ್ಕೊಂಡು ಬೆಂಗಳೂರಿಗೆ ಬಂದಂತೆ. ಈ ಜಯದೇವ ಹಾಸ್ಪಿಟ್ಲ್ ಇದೆಯಲ್ಲ ಅದ್ರ ಹತ್ರ ಒಂದೆರಡು ಫೋಟೋ ತೆಗೆದ್ಬಿಟ್ಟು ಇವನ್ ಮೊಬೈಲಿಗೆ ಕಳಿಸ್ಕೊಂಡ್ಬಿಟ್ಟು ಆಮೇಲೆ ಆ ಫೋನ್ಗಳನ್ನ ಅಲ್ಲೇ ಕಸದ್ಬಿಟ್ಟು ಗ್ಯಾಸ್ತು ವಾಪಸ್ ಊರಿಗೆ ಹೋಗ್ಬಿಟ್ನಂತೆ. ಅಂದರೆ ಇವನು ಊರಲ್ಲೇ ಇದ್ದಾನೆ, ಇವನ್ ಮನೆಯವರು ಬೆಂಗಳೂರಿಗೆ ಬಂದವ್ರೆ ಅನ್ನೋ ಥರ ಸೀನ್ ಕ್ರಿಯೇಟ್ ಮಾಡಿರೋದು ಇದು. ಊರಿಗೆ ಹೋದವನೇ ಮನೇಲಿ ಗುಂಡಿ ತೆಗೆದು 3 ಬಾಡಿಗಳನ್ನ ಒಟ್ಟಿಗೆ ಊತಾಕ್ಬಿಟ್ಟಿದ್ದಾನೆ. ಮತ್ತೆ ಬೆಂಗಳೂರಿಗೆ ಬಂದು ತಿಲಕ್ ನಗರ ಸ್ಟೇಷನ್ಗೆ ಹೋಗ್ಬಿಟ್ಟು ಮಿಸ್ಸಿಂಗ್ ಒಂದಾಗಲೇ ಪೊಲೀಸ್ ಹಿಡ್ಕೊಂಡು ಕುಂಡಿ ಬೆಚ್ಚು ಮಾಡಿರೋದು. ಪಾಪ ಆ ಹುಡುಗಿ ಪ್ರೆಗ್ನೆಂಟು. ಇಲ್ಲಿ 3 ಮರ್ಡರ್ ಆಗಿದ್ರು, ಓದು ಜೀವಗಳು 4, ಮರ್ಯಾದೆಗೇಡು ಹತ್ಯೆಗಳು ಇವು ಅಂದ್ಕೊಂಡು ಪೊಲೀಸರು ಮತ್ತೊಂದು ರೌಂಡು ಅಂಡಿಗೆ ಲಾಠಿ ಇಟ್ಟವ್ರೆ. ಆವಾಗ ಆ್ಯಕ್ಚುಯಲ್ ಸತ್ಯ ಹೊರಗೆ ಬಂದೈತೆ. ಈ ಯೂಸ್ಲೆಸ್ ಫಲೋ ಇದಾನಲ್ಲ, ಬೆಟ್ಟಿಂಗ್ ಆಟಕ್ಕೆ ಬಿದ್ದು ಪೊಳ್ಳೆದೋಗ್ಬಿಟ್ಟವನೆ, ಮೈ ತುಂಬ ಸಾಲ ಮಾಡ್ಕೊಂಡು ಅಧ್ವಾನ ಎದ್ದೋಗ್ಬಿಟ್ಟವನೆ. ರೀಸೆಂಟಾಗಿ ಇವ್ರ ತಂದೆ ಒಂದು ಪ್ರಾಪರ್ಟಿ ಮಾರಿದ್ದು 1.5 ಕೋಟಿ ಬಂದಿತ್ತಂತೆ ಇವ್ರ ತಂದೆಗೆ. ಅದನ್ನು ಅವ್ರ ಮಗಳ ಹೆಸರಲ್ಲಿ ಡೆಪಾಸಿಟ್ ಮಾಡಿದ್ರಂತೆ. ಈ ದರ್ಬೇಸಿಗೆ ಮನೇಲಿ ಪುಡುಗಾಸು ಹುಡ್ತಿರ್ಲಿಲ್ವಂತೆ. ಈ ಕೋಪಕ್ಕೆ ಮನೆಯವ್ರನ್ನೆಲ್ಲ ಕೊಂದು ಸಾಲ ಮಲಗಿಸಿ ಬಂದು ಮಿಸ್ಸಿಂಗ್ ಅಂತ ಸ್ಟೋರಿ ಕಟ್ಟಿ ಅದು ವರ್ಕೌಟ್ ಆಗದಿದ್ದಾಗ ಮರ್ಯಾದಾ ಹತ್ಯೆ ಕತೆ ಹೇಳಿ ಸಮಾವಧೆ ಬಿದ್ದಾಗ ನಿಜಾನೆಲ್ಲ ಕಕ್ಕಿದ್ದಾನೆ. ಥೂ ಪಾಪ್ ನನ್ನ ಮಗ. ಅದೆಷ್ಟು ದೇವ್ರಿಗೆ ಹರಕೆ ಹೊತ್ತು ಇಂಥ ಮಗನ್ನೆತ್ತಿದ್ರು ಅನ್ನೋ ದೃಷ್ಟ ತಂದೆ ತಾಯಿ.